Hi, Shamanta. Nice to see you. Yeah, so many. Good luck on the new venture. Yeah, thanks. We need it. ಏನಿಸ್ ಇಡೀ ಜಗತ್ತೇ ನಾನು 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 ಅಂತ ಎಲ್ಲರೂ ಸೆಲ್ಫಿ ಮೋಡಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಈ ಸತ್ಯ ಶೋಧನೆ ನಡೆಸ್ತಾ ಇರೋರು ಅಂದರೆ ಈ ಜರ್ನಲಿಸ್ಟ್. ಅವ್ರು ಯಾವತ್ತೂ ತಮ್ಮ ಬಗ್ಗೆ ಯೋಚನೆ ಮಾಡಿಲ್ಲ, ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಅಕ್ಕರೆ ವಯಸ್ಸು. ನನಗೆ ಆಶ್ಚರ್ಯ ಆಗುತ್ತೆ ಅವ್ರ ಬಗ್ಗೆ. ಈಗ ನನ್ನ ಬಗ್ಗೆ ನಿಮಗೆ ಇಷ್ಟೆಲ್ಲ ಗೊತ್ತಿದೆ ಅಂದರೆ, ನನ್ನ ಚಿತ್ರಗಳ ಬಗ್ಗೆ, ನನ್ನ ಪರ್ಸನಲ್ ಲೈಫ್ ಬಗ್ಗೆ, ಅದಕ್ಕೆ ಕಾರಣ ಯಾರೋ ಸಕೃತಿಯರು ಜರ್ನಲಿಸ್ಟ್ ನಮ್ಮ ಬಗ್ಗೆ ಯಾವುದೋ ಆರ್ಟಿಕಲ್ ಬರೆದಿರ್ತಾರೆ, ನೀವು ಓದಿರ್ತೀರಿ ಅಲ್ವಾ. ಅದೇ ಥರನೇ ಎಲ್ಲರ ಬಗ್ಗೆ, ಎಲ್ಲ ನಟರ ಬಗ್ಗೆ ಆಗಲಿ, ಈ ಪ್ರಬಲ ವ್ಯಕ್ತಿಗಳ ಬಗ್ಗೆ ಇರ್ಬೋದು, ಎಲ್ಲವೂ ನಿಮಗೆ ಗೊತ್ತಾಗದೆ ಈ ಜರ್ನಲಿಸಮ್ ಅನ್ನೋ ಈ ಸೇತುವೆಯಿಂದ. ಬಟ್ ಅವ್ರು ಯಾರು, ಆ ಕತೆ ಬರೆದವ್ರು ಯಾರು, ಅವರ ಕತೆ ಏನು, ಅವರ ನೋವುಗಳೇನು, ಅವರ ಜೀವನ ಹೇಗಿರುತ್ತೆ, ಅವ್ರು ಎಲ್ಲಿ ವಾಸ ಮಾಡ್ತಾರೆ, ಏನೂ ಗೊತ್ತಿರಲ್ಲ ನಮಗೆ. ಬರೀ ಕತ್ತಲೆಯಲ್ಲೇ ಇದ್ದಾರೆ ಆ ಇಡೀ ವರ್ಗ. ಹಾಗಾಗಿ ಈಗ ಆ ಗ್ರೇಟ್ ಜರ್ನಲಿಸ್ಟ್, ಈ ಕರ್ನಾಟಕದ ನಿಮ್ಮ ಚಿತ್ರ ಇತಿಹಾಸ ನಿಮ್ಗೆ ಗೊತ್ತಿದೆ ಅಂದರೆ ಅದನ್ನು ರೆಕಾರ್ಡ್ ಮಾಡಿದವರು ಪತ್ರಕರ್ತರು. ಅವರ ಸ್ಟೋರಿ ಏನು ಯಾರೂ ರೆಕಾರ್ಡ್ ಮಾಡಿಲ್ಲ. ಈಗ ಹೊಸದಾಗಿ ಶರಣ್ ಮತ್ತು ಶಮಂತಾ ಅವರು ಕತೆ ಹಿಂದಿನ ಕತೆ, ಸ್ಟೋರಿ ಬಿಹೈಂಡ್ ಸ್ಟೋರಿ ಅಂತ ನಮ್ಮ ಹಿರಿಯ ಪತ್ರಕರ್ತರ ಕತೆಗಳನ್ನು ನಿಮಗೆ ಪರಿಚಯ ಮಾಡ್ತೀರಾ ಅಂತ ಗೊತ್ತಾಯಿತು. ಐ ಥಿಂಕ್ ಇಟ್ಸ್ ಅ ವೆರಿ ವೆರಿ ವ್ಯಾಲ್ಯೂಬಲ್ ಅಟೆಂಪ್ಟ್. ಇದು ಭಾಳ ಮುಖ್ಯವಾದ ಸಂಗತಿ ಅನಿಸುತ್ತೆ. ಯಾಕಂದರೆ ಸರ್, ನಾನೇ ಹೇಳ್ತಿಲ್ಲ ಸರ್, ಒಬ್ಬ ಸ್ಕೂಟರ್ ಓಡಾಡ್ತಿದ್ದ ಜರ್ನಲಿಸ್ಟು ಅವರು ಬರೆದ ಆರ್ಟಿಕಲಿಂದ ನನ್ನ ಲೈಫೇ ಚೇಂಜ್ ಆಗಿಬಿಟ್ಟಿತ್ತು. ಆ ಥರ ಎಷ್ಟೊಂದು ಜೀವನಗಳು ಬದಲಾಗೋಕ್ಕೆ ಕಾರಣ ಈ ಜರ್ನಲಿಸ್ಟ್. ಅವರ ಜೀವನ ಹೇಗಿದೆ ನಮಗೆ ಗೊತ್ತೇ ಇಲ್ಲ. ಅದನ್ನು ಇವರಿಬ್ಬರು ಸೇರಿ ಹೊರತರ್ತಿದ್ದಾರೆ. ಮೋರ್ ಪಾರ್ಟ್ ಬೋತ್ ಆಫ್ ದಮ್ ಟು ಶರಣ್ ಆ್ಯಂಡ್ ಶಮಂತಾ. ಐ ಆಮ್ ವೇಟಿಂಗ್ ಫಾರ್ ಸ್ಟೋರಿ ಬಿಹೈಂಡ್ ಸ್ಟೋರಿ.